ಎಲೀಯನು ಪರಲೋಕಕ್ಕೆ ಒಯ್ಯಲ್ಪಡುವ ಸಮಯದಲ್ಲಿ ಎಲೀಷನಿಗೆ ತನ್ನ ಕಂಬಳಿಯನ್ನು ಬಿಟ್ಟು ಹೋದದ್ದು ಮಾತ್ರವಲ್ಲದೆ ಅರಸನಾದ ಯೆಹೋರಾಮನಿಗೆ ಒಂದು ಕಠಿಣ ಸಂದೇಶವನ್ನು ಬಿಟ್ಟು ಹೋಗಿದ್ದನು. ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯಗಳನ್ನು ವಚನವಾಗಿ ಅಭ್ಯಾಸ ಮಾಡುವ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರು ಮಾತ್ರ ನಿಖರವಾದ ಪ್ರವಾದನೆಗಳನ್ನು ನುಡಿಯಬಲ್ಲನು. ಅರಸನಾದ ಯೆಹೋರಾಮನ ದುಷ್ಟ ಆಡಳಿತ, ಪ್ರವಾದಿಯಾದ ಎಲೀಯನ ಸಂದೇಶ, ಈ ಎಲ್ಲ ವಿಷಯಗಳನ್ನು ಅಧ್ಯಯನದ ಮೂಲಕ ನಾವು ತಿಳಿದುಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ಪ್ರಾರ್ಥನೆಯನ್ನು ಮಾಡೋಣ. ಕೃಪಾ ಕನಿಕರವುಳ್ಳಂಥ ನಮ್ಮ ತಂದೆಯಾದ ದೇವರೇ, ಎಲೀಯನ ಜೀವಿತಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಚರಿತ್ರೆಯಲ್ಲಿ ಅನೇಕ ಪ್ರವಾದಿಗಳ ಜೀವಿತಗಳನ್ನು ನಿನ್ನ ವಾಕ್ಯದಲ್ಲಿ ನಮಗಾಗಿ ಬರೆಸಿಟ್ಟಿದ್ದೀ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಪ್ರೀತಿಯುಳ್ಳ ತಂದೆಯ ದೇವ, ನಮ್ಮ ಪ್ರಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಅವರು ಕೂಡ ಎಲೀಯನು ಹೊಂದಿದಂತಹ ಆತ್ಮನನ್ನು ಹೊಂದಿ ಅವರು ಸಹ ನಿನಗಾಗಿ ಬಾಳುವಂತೆ, ಸಾಕ್ಷಿಯಾಗಿ ನಿಲ್ಲುವಂತೆ, ಧೈರ್ಯವಾಗಿ ಕ್ರಿಸ್ತನಿಗಾಗಿ ಬಾಳುವಂತೆ ಕೃಪೆ ತೋರಿಸು. ಒಬ್ಬೊಬ್ಬರನ್ನು ಬಲಪಡಿಸು, ಅವರ ಅವಶ್ಯಕತೆಗಳನ್ನು ನೀಗಿಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದುವರಿಯುವ ಹಾಗೆ ಇಂದು ವೈರಿ ಜನಾಂಗಗಳಿಂದ ಮುತ್ತಿಗೆ ಎಂಬ ವಿಚಾರವನ್ನು ನಾವು ಗಮನಿಸೋಣ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೇಗೋನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಆರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಎಂಗೇದಿ ಎನಿಸಿಕೊಳ್ಳುವ ಹಚೇಚೋನ್ ತಾಮಾರಿನಲ್ಲಿರುತ್ತಾರೆಂದು ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಇವನ ಪ್ರತಿಕ್ರಿಯೆಯು ಸಾಮಾನ್ಯವಾದದ್ದಾಗಿತ್ತು. ಅವನಲ್ಲಿ ಭಯ ಹುಟ್ಟಿತು. ಅವನು ದೇವರಿಗೆ ಪ್ರಾರ್ಥಿಸಿ ಜನರೆಲ್ಲರೂ ತನ್ನೊಂದಿಗೆ ಉಪವಾಸವಿದ್ದು ಪ್ರಾರ್ಥಿಸಬೇಕೆಂದು ಹೇಳಿದನು. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ಯೆಹೂದ್ಯರು ಯೆಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲ ಪಟ್ಟಣಗಳಿಂದ ಆತನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಯೆಹೂದ್ಯರು ಯೆರೂಸಲೇಮಿನವರು ಯೆಹೋವನ ಆಲಯದ ಹೊಸ ಪ್ರಕಾರದಲ್ಲಿ ಸಭೆಯಾಗಿ ನೆರೆದು ಬಂದಾಗ ಯೆಹೋಷಾಫಾಟನು ಅದರ ಮುಂದೆ ನಿಂತು ಎಂಬುದಾಗಿ. ಪ್ರಿಯರೇ, ಮುಂದಿನ ಭಾಗದಲ್ಲಿ ಯೆಹೋಷಾಫಾಟನ ಪ್ರಾರ್ಥನೆ ಎಂಬ ವಿಚಾರವನ್ನು ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನೇ, ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವಾತನು ನೀನಲ್ಲವೋ? ನೀನು ಜನಾಂಗಗಳ ಎಲ್ಲ ರಾಜ್ಯಗಳನ್ನು ಆಳುವವನಾಗಿರುತ್ತಿ. ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ. ನಿನ್ನೆದುರಿನಲ್ಲಿ ಯಾರೂ ನಿಲ್ಲಲಾರರು. ನಮ್ಮ ದೇವರಾದ ನೀನು ನಿನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಎದುರಿನಿಂದ ಈ ದೇಶದ ನಿವಾಸಿಗಳನ್ನು ಹೊರಡಿಸಿ ದೇಶವನ್ನು ನಿನ್ನ ಸ್ನೇಹಿತನಾದ ಅಬ್ರಹಾಮನ ಸಂತಾನದವರಿಗೆ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟಿಯಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನ ತಂದೆಯಾದ ಆಸನು ಮಾಡಿರದ ಕಾರ್ಯವನ್ನು ಯೆಹೋಷಾಫಾಟನು ಮಾಡುತ್ತಾನೆ. ಆಸನು ಹಿಂದಿನ ಅನುಭವಗಳ ಮೇಲೆ ಆತುಕೊಂಡಿರಲಿಲ್ಲ. ಹಾಗೆ ಮಾಡಿದ್ದರೆ ಅದು ಅವನ ನಂಬಿಕೆಯನ್ನು ಹೆಚ್ಚಿಸಬಹುದಿತ್ತು. ದೇವರು ಹಿಂದೆ ಮಾಡಿದ ವಾಗ್ದಾನಗಳನ್ನು, ಆತನು ಮಾಡಿದ ಕಾರ್ಯಗಳನ್ನು ತಿಳಿದ ಯೆಹೋಷಾಫಾಟನು ಈಗ ದೇವರ ವಾಗ್ದಾನಗಳನ್ನು ಆಧಾರ ಮಾಡಿಕೊಳ್ಳುತ್ತಾನೆ. ಈ ಸಂಗತಿಗಳನ್ನೆಲ್ಲ ತನ್ನ ಪ್ರಾರ್ಥನೆಯಲ್ಲಿ ಸೇರಿಸಿ ಪುನರುಚ್ಚರಿಸಿ ಪ್ರಾರ್ಥನೆ ಮುಗಿಸುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಮ್ಮ ದೇವರೇ,
ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದೂ ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಎಲ್ಲ ಯೆಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಂಥ ದೃಶ್ಯವಿದು! ಎಂಥ ಅರಸನು! ಈ ಸಹಾಯಹೀನ ಪರಿಸ್ಥಿತಿಯಲ್ಲಿ ಅವನು ತನ್ನನ್ನು ಪೂರ್ಣವಾಗಿ ದೇವರ ಕೈಗೆ ಒಪ್ಪಿಸಿಬಿಡುತ್ತಾನೆ. ಇದು ಎಂಥ ಅದ್ಭುತ ವಿಚಾರವಾಗಿದೆ ಅಲ್ಲವೇ? ಮುಂದಕ್ಕೆ ನಾವು ದೇವರ ಉತ್ತರ ಎಂಬ ವಿಚಾರವನ್ನು ನೋಡಲಿದ್ದೇವೆ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ಆಗ ಆ ಸಮೂಹದೊಳಗೆ ಆಸಾಫನ ವಂಶದವನಾದ ಲೇವಿಯನು, ಮತ್ತನ್ಯನಿಗೆ ಹುಟ್ಟಿದ ಯೆಗೀಯೇಲನ ಮರಿಮಗನು, ಬೇನಾಯನ ಮೊಮ್ಮಗನು, ಜಕರ್ಯನ ಮಗನೂ ಆದ ಯಹಾಜಿಯೇಲನ ಮೇಲೆ ಆತ್ಮವು ಬಂದಿತು ಎಂಬುದಾಗಿ. ಸತ್ಯವೇದದಲ್ಲಿನ ವ್ಯಕ್ತಿಗಳನ್ನು ಪರಿಚಯಿಸಲು ವಂಶಾವಳಿಯನ್ನು ಹೇಗೆ ಉಪಯೋಗಿಸಲಾಗಿದೆ ಎಂದು ನೋಡಿರಿ. ಅದು ಪ್ರಾಮುಖ್ಯವಾದದ್ದು. ನಿಮ್ಮ ಅಜ್ಜ ಮುತ್ತಜ್ಜರು ಯಾರೆಂಬುದು ನಿಮಗೆ ತಿಳಿದದೆಯೋ? ನನ್ನವರ ಕುರಿತು ನನಗೆ ತಿಳಿದಿಲ್ಲ, ಆದರೆ ಈ ಜನರ ನಿಖರವಾದ ವಂಶಾವಳಿಯ ದಾಖಲೆ ಇರಿಸಿದ್ದರು. ಮುಂದಕ್ಕೆ ಯಹಾಜಿಯೇಲನ ಮಾತುಗಳನ್ನು ಕೇಳೋಣ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವನು, ಎಲ್ಲ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರಾರ್ಥನೆಯ ರಹಸ್ಯವೆಂದರೆ ನಾವು ದೇವರ ಬಳಿಗೆ ನಂಬಿಕೆಯಿಂದ ಹೋಗಬೇಕು. ಸಂಗೀತ ಹೇಳುವಂತೆ, ನಿನ್ನ ಭಾರವನ್ನು ಕರ್ತನ ಬಳಿ ಕೊಂಡೊಯ್ದು ಅಲ್ಲಿ ಬಿಟ್ಟುಬಿಡು. ನನ್ನ ಸಮಸ್ಯೆಯೆಂದರೆ ನಾನು ಅದನ್ನು ಪುನಃ ಒಟ್ಟು ಸೇರಿಸಿ ನಾನೇ ಹೊತ್ತುಕೊಂಡು ಹಿಂದೆ ಬರುತ್ತೇನೆ. ಪ್ರಿಯರೇ, ದೇವರು ಎಷ್ಟು ಅದ್ಭುತನು! ಆತನು ಹೇಳುತ್ತಾನೆ, ಯೆಹೋಷಾಫಾಟನೇ, ಭಯಪಡಬೇಡ. ಈ ಯುದ್ಧ ನಿನ್ನದಲ್ಲ, ನೀನು ಅದನ್ನು ಜಯಿಸಲಾರಿ, ಅದು ನನ್ನದು. ನಿಮ್ಮಿಂದ ಬಿಡಿಸಿಕೊಳ್ಳಲಾಗದ ಪರಿಸ್ಥಿತಿಗಳಲ್ಲಿ ನೀವು ಸಿಕ್ಕಿಕೊಂಡಿರಬಹುದು. ದೇವರು ಹೇಳುತ್ತಾನೆ, ಅದನ್ನು ನನಗೆ ಬಿಡು, ನಾನು ಅದನ್ನು ನೋಡಿಕೊಳ್ಳುತ್ತೇನೆ ಎಂದು. ಪ್ರಿಯರೇ, ಯೆಹೋಷಾಫಾಟನಂತೆ ಅದನ್ನು ದೇವರಿಗೆ ವಹಿಸಿಬಿಡಲು ನಾವು ಕಲಿಯುವುದು ಒಳ್ಳೆಯದು. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರು ಮರುದಿನ ಬೆಳಿಗ್ಗೆ ಎದ್ದು ತೇಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ. ಯೆಹೋವನಲ್ಲಿ ಭರವಸವಿಡಿರಿ, ಆಗ ಸುರಕ್ಷಿತರಾಗಿರುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, ಈಗ ಅವರು ಮುಂದೊತ್ತುತ್ತಿರುವ ವೈರಿಗಳನ್ನು ಎದುರಿಸುವುದಕ್ಕೆ ಹೊರಟರು. ಯೆಹೋಷಾಫಾಟನು ತನ್ನ ಸೈನಿಕರಿಗೆ ಯೆಹೋವನ ಮೇಲೆ ಭರವಸವಿಡುವಂತೆ ಉತ್ತೇಜಿಸಿದನು. ಪ್ರಿಯರೇ, ದೇವರು ನನಗೆ ನಿನಗೆ ಹೇಳುತ್ತಿದ್ದಾನೆ, ನನ್ನನ್ನು ನಂಬು, ನನ್ನಲ್ಲಿ ನಿಶ್ಚಿಂತನಾಗಿರು, ನನ್ನ ವಾಕ್ಯವನ್ನು ನಂಬು. ಕಲಿತವರ ಮಾತುಗಳಿಗೆ ಕಿವಿಗೊಡಬೇಡ, ದೇವರ ಮಾತಿಗೆ ಕಿವಿಗೊಡು. ಯೆಹೋವನಲ್ಲಿ ಭರವಸವಿಡು, ಆಗ ಸುರಕ್ಷಿತರಾಗಿರುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ: ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು ಎಂಬುದೇ. ಪ್ರಿಯರೇ, ಸೈನ್ಯ ಸಿದ್ಧಪಡಿಸುವ ಅಪೂರ್ವ ರೀತಿ ಇದು. ಅವನು ತನ್ನ ಯುದ್ಧ ಆಯುಧಗಳನ್ನು ನಂಬಲಿಲ್ಲ, ಆದರೆ ಗಾಯನವನ್ನು ಮಾಡುವವರನ್ನು ನೇಮಿಸಿ ದೇವರನ್ನು ಭಜಿಸಲು ಹೇಳಿದನು. ಆತನ ಕರುಣೆಯು ಶಾಶ್ವತವಾಗಿದೆ ಎಂದು. ಈ ಇಡೀ ಅಧ್ಯಾಯವು ಓದುವುದಕ್ಕೆ ಅತ್ಯಾಸಕ್ತಿಯುಳ್ಳದಾಗಿದೆ. ಈಗ ಏನಾಯಿತೆಂದು ನೋಡಿರಿ. ದೇವರು ಅವರಿಗೆ ಜಯವನ್ನು ಕೊಟ್ಟನು, ಯುದ್ಧವನ್ನು ಆತನೇ ಜಯಿಸಿದನು. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: 4ನೆಯ ದಿನದಲ್ಲಿ ಬೆರಾಕ ತಗ್ಗಿನಲ್ಲಿ ಕೂಡಿ ಬಂದರು. ಅವರು ಅಲ್ಲಿ ಯೆಹೋವನನ್ನು ಸ್ತುತಿಸಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಬೆರಾಕ ತಗ್ಗು ಎಂಬ ಹೆಸರಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೆರಾಕ ಎಂಬ ಹೆಸರನ್ನು ಆ ದೇಶದ ಅನೇಕ ಸಭೆಗಳವರು ಇಟ್ಟುಕೊಂಡಿದ್ದಾರೆ.
ಸಭೆಗೆ ಅದು ಒಂದು ಒಳ್ಳೆಯ ಹೆಸರಾಗಿದೆ. ಅದು ದೇವರನ್ನು ಸ್ತುತಿಸುವ, ಆಶೀರ್ವದಿಸುವ ಸ್ಥಳ ಎಂದು ಅರ್ಥ ಕೊಡುತ್ತದೆ. ಪ್ರತಿಯೊಂದು ಸಭೆಯು ಬೆರಕ ಸಭೆಯಾಗಬೇಕಾಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 27ನೇ ವಚನದಿಂದ 30ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಮೇಲೆ ಯೆಹೂದ್ಯರು, ಯೆರೂಸಲೇಮಿನವರು ಅವರ ಮುಂಗಡೆಯಲ್ಲಿ ಯೆಹೋಷಾಫಾಟನು, ಯೆಹೋವನು ತಮಗೆ ಶತ್ರುಗಳ ಮೇಲೆ ಜಯವನ್ನು ಅನುಗ್ರಹಿಸಿದ್ದಾನೆಂದು ಜಯಘೋಷ ಮಾಡುತ್ತಾ ಯೆರೂಸಲೇಮಿಗೆ ಹಿಂದಿರುಗಿದರು. ಅವರು ಸ್ವರಮಂಡಲ, ಕಿನ್ನರಿ, ತುತ್ತೂರಿ ಇವುಗಳೊಡನೆ ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಬಂದರು. ಯೆಹೋವನು ತಾನೇ ಇಸ್ರಾಯೇಲ್ಯರ ಶತ್ರುಗಳೊಡನೆ ಯುದ್ಧ ಮಾಡಿದನೆಂಬ ಸುದ್ದಿಯು ಅನ್ಯ ದೇಶಗಳ ರಾಜ್ಯಗಳವರಿಗೆ ಮುಟ್ಟಿದಾಗ ಅವರೆಲ್ಲರೂ ಬಹುಭೀತರಾದರು. ಹೀಗೆ ದೇವಾನುಗ್ರಹದಿಂದ ಸುತ್ತಣ ವೈರಿಗಳ ಭಯ ತಪ್ಪಿ ಯೆಹೋಷಾಫಾಟನ ರಾಜ್ಯಕ್ಕೆ ಸಮಾಧಾನ ಉಂಟಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮಗೆ ವಿಶ್ರಾಂತಿ ಸಮಾಧಾನವನ್ನು ಕೊಡುವವನು ದೇವರೇ. ನಮ್ಮ ದೇಶವು ಇದನ್ನು ಕಲಿತುಕೊಳ್ಳಲಿಲ್ಲ. ಈ ರೀತಿಯ ಒಪ್ಪಂದದ ಗೆಳೆತನವನ್ನು ಮಾಡಿದರೆ ಯುದ್ಧವಿರುವುದಿಲ್ಲ ಎಂದು ನಾವು ಭಾವಿಸುತ್ತೇವೆ. ಆದರೆ ಶಾಂತಿ ಸ್ಥಾಪನೆಗಾಗಿ 2 ಜಾಗತಿಕ ಯುದ್ಧಗಳಾಗಿದೆ. ಅದರ ಫಲ ಮಾತ್ರ ಯುದ್ಧವೇ. ಯಾಕೆ ಗೊತ್ತಿದೆಯೋ? ಯಾಕೆಂದರೆ ದೇವರು ನಮಗೆ ಸಮಾಧಾನವನ್ನು ಅನುಗ್ರಹಿಸಲಿಲ್ಲ. ನಮ್ಮ ಲೋಕವು ಸಮಾಧಾನದ ಅರಸನನ್ನು ನಂಬುತ್ತಿಲ್ಲ. ಇದೇ ಕಾರಣ. ಪ್ರಿಯರೇ, ಯೆಹೋಷಾಫಾಟನು ಅಹಾಬನ ಮಗನೊಂದಿಗೆ ಮಾಡಿಕೊಂಡ ವ್ಯಾಪಾರ ಒಪ್ಪಂದದೊಂದಿಗೆ ಅಧ್ಯಾಯ ಕೊನೆಗೊಳ್ಳುತ್ತದೆ. ದೇವರು ತನ್ನನ್ನು ನಂಬದ ಅಹಾಬನ ಮಗನೊಂದಿಗೆ ಮಾಡಿಕೊಂಡ ಈ ಒಪ್ಪಂದವನ್ನು ಆಶೀರ್ವದಿಸುವುದಿಲ್ಲ. ಅವನು ಒಳ್ಳೆಯವನಾಗಿದ್ದರೂ ದೇವರ ದೃಷ್ಟಿಯಲ್ಲಿ ಪರಿಪೂರ್ಣನಾಗಿರಲಿಲ್ಲ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 33ನೇ ವಚನ ಹೀಗೆ ಹೇಳುತ್ತದೆ. ಪೂಜಾ ಸ್ಥಳಗಳನ್ನು ಹಾಳು ಮಾಡಲಿಲ್ಲ. ಜನರು ಇನ್ನೂ ತಮ್ಮ ಪಿತೃಗಳ ದೇವರ ಮೇಲೆ ಮನಸ್ಸಿಟ್ಟಿರಲಿಲ್ಲ ಎಂಬುದಾಗಿ. ಪ್ರಿಯರೇ, ವಿಗ್ರಹಾರಾಧನೆಯು ಜನಾಂಗದ ನಾಶನಕ್ಕೆ ಕಾರಣವಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 21 ಮತ್ತು 22ನೇ ಅಧ್ಯಾಯಗಳನ್ನು ಗಮನಿಸೋಣ. ಇದರ ಮುಖ್ಯ ಪ್ರಸ್ತಾಪ ಭಕ್ತಿ ಜನತೆ ಹಾಗೂ ಪಾಪ ಎಂಬುದಾಗಿದೆ. ಪ್ರಿಯರೇ, ನಾವು ನೋಡಲಿರುವ ಈ ಭಾಗವು ಅನೇಕ ರೀತಿಯಲ್ಲಿ ಜಟಿಲವಾದದ್ದಾಗಿದೆ. ಪಾಪವು ಈ ಜಟಿಲತೆಗೆ ಕಾರಣವಾಗಿದೆ. ಪಾಪವು ಮೋಸಕರವಾದ್ದರಿಂದ ಅನೇಕರನ್ನು ಆಕರ್ಷಿಸುತ್ತದೆ. ಅದು ಅಪರೂಪವಾದದ್ದಾಗಿ ವಿಚಿತ್ರವಾಗಿ ಕಾಣುವುದರಿಂದ ನಮ್ಮನ್ನು ಆಕರ್ಷಿಸುತ್ತದೆ. ಯೆಹೋಷಾಫಾಟನ ಬಳಿಕ ಅರಸನಾದ ಯೆಹೋರಾಮನ ಜೀವನದಲ್ಲಿ ಇದನ್ನು ಕಾಣುತ್ತೇವೆ. ಪ್ರಿಯರೇ, ಯೆಹೋರಾಮನ ದುಷ್ಟ ಆಡಳಿತ ಎಂಬ ವಿಚಾರವನ್ನು ಧ್ಯಾನಿಸೋಣ. 2ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ. ಯೆಹೋಷಾಫಾಟನು ಪಿತೃಗಳ ಬಳಿಗೆ ಸೇರಿ ದಾವೀದ ನಗರದಲ್ಲಿ ಪೂರ್ವಿಕರ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಹೊಂದಿದ ಮೇಲೆ ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋರಾಮನು ಅರಸನಾದನು ಎಂಬುದಾಗಿ. ಪ್ರಿಯರೇ, ಈ ಯೆಹೋರಾಮನು ಅಹಾಬ ಇಜಬೇಲರ ಮಗಳನ್ನು ವಿವಾಹವಾದನು. ಅವರಿಂದ ಅವನು ಕೆಟ್ಟದ್ದನ್ನು ಕಲಿತುಕೊಂಡನು. 2ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇವನಿಗೆ ಅಜಯ್, ಯೆಹೇಯೇಲ್, ಜಕರ್ಯ, ಅಜರ್ಯ, ಮಿಕಾಯೇಲ್, ಶೆಫಟ್ಯ ಎಂಬ ತಮ್ಮಂದಿರಿದ್ದರು. ಇವರೆಲ್ಲರೂ ಯೆಹೂದ್ಯರ ಅರಸನಾದ ಯೆಹೋಷಾಫಾಟನ ಮಕ್ಕಳು. ಇವರ ತಂದೆಯು ಯೆಹೂದದ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನಲ್ಲದೆ ಬೆಳ್ಳಿ ಬಂಗಾರ, ಶ್ರೇಷ್ಠ ವಸ್ತು ಇತ್ಯಾದಿ ವಿಶೇಷ ದಾನಗಳನ್ನು ಕೊಟ್ಟನು. ಆದರೆ ಯೆಹೋರಾಮನು ಹಿರಿಯ ಮಗನಾಗಿದ್ದರಿಂದ ಅವನಿಗೆ ರಾಜ್ಯವನ್ನು ಕೊಟ್ಟನು. ಯೆಹೋರಾಮನು ತನ್ನ ತಂದೆಯ ರಾಜ್ಯವನ್ನು ಪಡಕೊಂಡು ತನ್ನ ಆಳಿಕೆಯನ್ನು ಸ್ಥಿರಪಡಿಸಿಕೊಂಡ ಮೇಲೆ ತನ್ನ ಎಲ್ಲ ಸಹೋದರರನ್ನೂ ಕೆಲವು ಮಂದಿ ಇಸ್ರಾಯೇಲ್ ಪ್ರಧಾನರನ್ನೂ ಕತ್ತಿಯಿಂದ ಸಂಹರಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ಬಹಳ ಕ್ರೂರವಾದ ರೀತಿಯಿಂದ ತನ್ನ ಪ್ರತಿಸ್ಪರ್ಧಿಗಳನ್ನೆಲ್ಲ ಮುಗಿಸಿದನು. ಅವನು ತನ್ನ ಸಹೋದರರನ್ನೂ ರಾಜಕುಟುಂಬದ ಇತರರನ್ನು ಕೊಲ್ಲಿಸಿದನು. ಯಾಕೆ? ಮುಂದಕ್ಕೆ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 6ನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ. ಇವನು ಅಹಾಬನ ಮಗಳನ್ನು ಮದುವೆ ಮಾಡಿಕೊಂಡದರಿಂದ ಅಹಾಬನ ಕುಟುಂಬದವರಾದ ಇಸ್ರಾಯೇಲ್ ರಾಜರ ಮಾರ್ಗವನ್ನು ಅನುಸರಿಸಿ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಮಿಶ್ರ ವಿವಾಹಗಳನ್ನು ಆಶೀರ್ವದಿಸುವುದಿಲ್ಲ.
2ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದರೂ ಯೆಹೋವನು ದಾವೀದನಿಗೆ, ನಿನ್ನ ಮತ್ತು ನಿನ್ನ ಸಂತಾನದವರ ದೀಪವನ್ನು ಎಂದೂ ನಂದಿಸುವುದಿಲ್ಲ ಎಂದು ಪ್ರಮಾಣ ಮಾಡಿ ಹೇಳಿದ್ದರಿಂದ ದಾವೀದನ ಮನೆತನದವರನ್ನು ನಾಶ ಮಾಡುವುದಕ್ಕೆ ಇಷ್ಟಪಡಲಿಲ್ಲ ಎಂಬುದಾಗಿ. ಪ್ರಿಯರೇ, ಈ ಮನುಷ್ಯನು ದುಷ್ಟನಾದ್ದರಿಂದ ದೇವರು ಅವನ ಸಂತತಿಯನ್ನು ನಾಶಪಡಿಸಿದ್ದಲ್ಲಿ ಅದು ನ್ಯಾಯವಾಗಿಯೇ ಇರುತ್ತಿತ್ತು. ಆದರೆ ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸುವನಾಗಿದ್ದಾನೆ. ಆತನು ದಾವೀದನಿಗೆ ಮಾತು ಕೊಟ್ಟದರಿಂದ ದಾವೀದ ಸಂತತಿಯನ್ನು ನಾಶ ಮಾಡಲಿಲ್ಲ. ಈಗ ಅರಸನ ಮೇಲೆ ದೇವರ ದಂಡನೆ ಕೂಡಲೇ ಬರುತ್ತದೆ. 2ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋರಾಮನ ಕಾಲದಲ್ಲಿ ಏದೋಮ್ಯರು ಯೆಹೂದ್ಯರಿಗೆ ವಿರುದ್ಧವಾಗಿ ತಿರುಗಿಬಿದ್ದು ಸ್ವತಂತ್ರರಾಗಿದ್ದು ತಾವೇ ತಮಗೊಬ್ಬ ಅರಸನನ್ನು ನೇಮಿಸಿಕೊಂಡರು. ಆಗ ಯೆಹೋರಾಮನು ತನ್ನ ಸರದಾರರನ್ನು ಎಲ್ಲ ರಥಬಲವನ್ನು ಕೂಡಿಸಿಕೊಂಡು ಯೋರ್ದಾನ್ ಹೊಳೆಯನ್ನು ದಾಟಿದನು. ಏದೋಮ್ಯರು ಬಂದು ಅವನನ್ನು ಸುತ್ತಿಕೊಳ್ಳಲು ಅವನು ರಾತ್ರಿಯಲ್ಲೇ ದಂಡೆತ್ತಿ ಹೋಗಿ ಅವರನ್ನು ಅವರ ರಥಬಲದ ಅಧಿಪತಿಗಳನ್ನು ಸೋಲಿಸಿ ಪಾರಾದನು. ಯೆಹೂದ್ಯರಿಗೆ ವಿರೋಧವಾಗಿ ತಿರುಗಿಬಿದ್ದ ಏದೋಮ್ಯರು ಅಂದಿನಿಂದ ಇಂದಿನವರೆಗೂ ಸ್ವತಂತ್ರರಾಗಿದ್ದಾರೆ. ಆ ಕಾಲದಲ್ಲಿಯೇ ಲಿಬ್ನಾದವರು ಅವನ ಕೈಯಿಂದ ತಪ್ಪಿಸಿಕೊಂಡು ಸ್ವತಂತ್ರರಾದರು. ಯೆಹೋರಾಮನು ತನ್ನ ಪಿತೃಗಳ ದೇವರಾದ ಯೆಹೋವನನ್ನು ಬಿಟ್ಟದ್ದೇ ಇದಕ್ಕೆ ಕಾರಣ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೋರಾಮನ ಮೇಲೆ ಈ ದಂಡನೆ ಯಾಕೆ ಬಂತೆಂಬುದನ್ನು ದೇವರು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಈ ದಂಡನೆಯು ದೇವರಿಂದಲೇ ಬಂದದೆಂದು ಸತ್ಯವೇದ ಸ್ಪಷ್ಟಪಡಿಸುತ್ತದೆ. ಅವನು ತನ್ನ ಪಿತೃಗಳ ದೇವರಾದ ಯೆಹೋವನನ್ನು ಬಿಟ್ಟದರಿಂದ ಅವನ ಕಾಲದಲ್ಲಿ ಸಮಾಧಾನವಿರಲಿಲ್ಲ. 2ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಮತ್ತು ಅವನು ಯೆಹೂದದ ಗುಡ್ಡಗಳಲ್ಲಿ ಪೂಜಾಸ್ಥಳಗಳನ್ನು ಏರ್ಪಡಿಸಿ ಯೆರೂಸಲೇಮಿನವರನ್ನು ದೇವದ್ರೋಹ ಮಾಡುವಂತೆ ಪ್ರೇರಿಸಿ ಯೆಹೂದ್ಯರನ್ನು ಸನ್ಮಾರ್ಗದಿಂದ ತಪ್ಪಿಸಿದನು ಎಂಬುದಾಗಿ. ಪ್ರಿಯರೇ, ಅವನ ತಂದೆಯಾದ ಯೆಹೋಷಾಫಾಟನು ಬಿಡಿಸಿದ್ದ ವಿಗ್ರಹಾರಾಧನೆಗೆ ಇವನು ಜನರನ್ನು ಪುನಃ ಒಳಪಡಿಸಿದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಏಲಿಯನ ಸಂದೇಶ ಎಂಬ ವಿಚಾರವನ್ನು ಅಧ್ಯಯನ ಮಾಡಲಿದ್ದೇವೆ. ನೀವು ಹೆಚ್ಚು ಕಡಿಮೆ ಮರೆತೇ ಹೋಗಿರಬಹುದಾದ ವೃದ್ಧ ಪ್ರವಾದಿಯನ್ನು ದೇವರು ಕರೆಯುತ್ತಾನೆ. ಕಷ್ಟಕರವಾದ ಸಂದೇಶವನ್ನು ದೇವರು ಇವನ ಮೂಲಕವಾಗಿ ಕಳಿಸುತ್ತಿದ್ದನು. ಅವನು ಈ ಕೆಲಸಕ್ಕೆ ತಕ್ಕವನಾಗಿದ್ದನು. ಅವನೇ ಎಲಿಯನು. 2ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೀಗಿರಲು ಪ್ರವಾದಿಯಾದ ಎಲಿಯನು ಕಾಗದದ ಮೂಲಕವಾಗಿ ಅವನಿಗೆ, ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನ ಮಾತನ್ನು ಕೇಳು. ನೀನು ನಿನ್ನ ತಂದೆಯಾದ ಯೆಹೋಷಾಫಾಟನ ಮಾರ್ಗದಲ್ಲಿಯೂ ಯೆಹೂದ್ಯರ ಅರಸನಾದ ಆಸನ ಮಾರ್ಗದಲ್ಲಿಯೂ ನಡೆಯಲಿಲ್ಲ ಎಂಬುದಾಗಿ. ಪ್ರಿಯರೇ, ಎಲಿಯನು ಬರೆಯಲು ಬರುವ ಪ್ರವಾದಿಯಲ್ಲವೆಂದು ಅನೇಕರು ನೆನೆಸುತ್ತಾರೆ. ಅಂದರೆ ಅವನ ಹೆಸರಿನಲ್ಲಿ ಸತ್ಯವೇದದಲ್ಲಿ ಯಾವ ಪುಸ್ತಕವೂ ಇರುವುದಿಲ್ಲ. ಅವನು ಯಾವ ಪುಸ್ತಕವನ್ನು ಬರೆದಿರದಿದ್ದರೂ ಸಂದೇಶವೊಂದನ್ನು ಬರೆದನು, ಮತ್ತು ಅವನು ಬರೆದ ಸಂದೇಶವು ಬಹು ಕಠಿಣವಾದದ್ದಾಗಿತ್ತು. ಈ ಕಠಿಣ ಸಂದೇಶ ಕಳುಹಿಸುವ ಕಾರಣವನ್ನು ಅವನು ಮೊದಲಿಗೆ ತಿಳಿಸಿದನು. ಅದೇನೆಂದರೆ, ನೀನು ನಿನ್ನ ತಂದೆಯಾದ ಯೆಹೋಷಾಫಾಟನ ಮಾರ್ಗದಲ್ಲಿಯೂ ಯೆಹೂದ್ಯರ ಅರಸನಾದ ಆಸನ ಮಾರ್ಗದಲ್ಲಿಯೂ ನಡೆಯಲಿಲ್ಲ ಎಂಬುದಾಗಿ. ಮುಂದಕ್ಕೆ ನಾವು ಆ ಸಂದೇಶವೇನೆಂದು ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 13ರಿಂದ 15ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇಸ್ರಾಯೇಲ್ ರಾಜ್ಯ ಮಾರ್ಗದಲ್ಲಿ ನಡೆದು ಅಹಾಬನ ಮನೆಯವರಲ್ಲಿ ಪ್ರಬಲವಾಗಿದ್ದ ದೇವದ್ರೋಹವನ್ನು ಮಾಡುವಂತೆ ಯೆಹೂದ್ಯರನ್ನು ಯೆರೂಸಲೇಮಿನವರನ್ನು ಪ್ರೇರಿಸಿದ್ದಿ, ಮತ್ತು ನಿನ್ನ ತಂದೆಯ ಕುಟುಂಬಕ್ಕೆ ಸೇರಿ ನಿನಗಿಂತ ಉತ್ತಮರು ನಿನ್ನ ಸಹೋದರರೂ ಆಗಿದ್ದವರನ್ನು ವಧಿಸಿದಿ. ಆದುದರಿಂದ ಯೆಹೋವನು ನಿನ್ನ ಪ್ರಜೆಯನ್ನು, ಹೆಂಡರು ಮಕ್ಕಳನ್ನು, ಸರ್ವಸ್ವವನ್ನು ಮಹಾಪತ್ತಿಗೆ ಗುರಿಮಾಡುವನು. ನಿನಗಾದರೋ ಕರುಳು ಬೇನೆ ಎಂಬ ಕಠಿಣ ರೋಗವು ಬಹು ದಿನಗಳವರೆಗೂ ಇದ್ದು ಕಡೆಯಲ್ಲಿ ಅದರಿಂದ ನಿನ್ನ ಕರುಳುಗಳು ಹೊರಗೆ ಬೀಳುವವು ಎಂದು ತಿಳಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂತಹ ಕಠಿಣ ಸಂದೇಶವನ್ನು ಎಲಿಯನು ಮಾತ್ರ ಕಳುಹಿಸಬಲ್ಲನು. ಅದು ಕಠಿಣವಾದದ್ದಾದರೂ ಯೆಹೋರಾಮನಿಗೆ ತಕ್ಕದಾಗಿತ್ತು. ಪ್ರಿಯರೇ, ಈ ಸಂದೇಶದ ವಿಚಾರಗಳು ಅಪ್ರಸ್ತುತವಲ್ಲ. ಎಲಿಯನು ಇಂಥ ಸಂದೇಶಗಳನ್ನೇ ನೀಡುವವನು.
ಆದರೆ ಸಂದರ್ಭ ಬಹು ಅಸಾಮಾನ್ಯವಾದುದಾಗಿತ್ತು. ಅದು 3 ಪ್ರಶ್ನೆಗಳನ್ನೆತ್ತುತ್ತದೆ. ಅದ್ಯಾವುದೆಂದರೆ ಯಾರು, ಯಾವಾಗ, ಎಲ್ಲಿ ಎಂಬುದಾಗಿ. ಪ್ರಿಯರೇ, ಮೊದಲನೆಯದಾಗಿ ಯಾರು? ಎಲಿಯನು ಯಾರು? ಈ ಸಂದೇಶವು ಯೆಹೋಷಾಫಾಟನ ಮಗನಾದ ಯೆಹೋರಾಮನನ್ನು ಉದ್ದೇಶಿಸಿದ್ದಾಗಿತ್ತು. ಅವನು ಯೆಹೋರಾಮನ ಕಾಲದಲ್ಲಿ ಇರಲಿಲ್ಲ. ಆದ್ದರಿಂದ ಅವನು ಈ ಸಂದೇಶ ಬರೆದಿರಲಿಲ್ಲವೆಂದು ನೆನೆಸುತ್ತಾರೆ. ಎರಡನೇ ಪ್ರಶ್ನೆ ಯಾವಾಗ ಎಂದು. ಪ್ರಿಯರೇ, ಎಲಿಯನು ಇದನ್ನು ಯಾವಾಗ ಬರೆದನು? ಅವನು ಪರಲೋಕಕ್ಕೆ ಒಯ್ಯಲ್ಪಟ್ಟ ನಂತರ ಬರೆದನೋ? ಗ್ರೋಟಿಯಾಸ್ ಎಂಬವರು ಇದು ಪರಲೋಕದಿಂದ ಕಳಿಸಲ್ಪಟ್ಟದ್ದು ಎನ್ನುತ್ತಾರೆ. ಅದು ಕೇವಲ ಊಹೆ ಮಾತ್ರವಾಗಿದೆ ಎಂದು ನಾವು ತಳ್ಳಿ ಹಾಕಬಹುದು. ಹಾಗಾದರೆ ಅವನು ಪರಲೋಕಕ್ಕೆ ಒಯ್ಯಲ್ಪಡುವ ಮೊದಲೇ ಇದನ್ನು ಬರೆದನು. ಆದರೆ ಅದು ದೈವಿಕ ಕಾರ್ಯವೆಂದು ನೀವು ಹೇಳಬಹುದು. ನಾನು ಹೇಳಬೇಕೆಂದಿರುವುದು ಅದನ್ನೇ. ಪ್ರವಾದನೆಯು ದೈವಿಕವಾದದ್ದು. ಮುನ್ಸೂಚನೆಯು ಮುಂದಕ್ಕೆ ನಡೆಯಲಿರುವುದನ್ನು ಸೂಚಿಸುತ್ತದೆ. ಹಾಗಾದರೆ ಮಾತ್ರ ಅದು ಪ್ರವಾದನೆಯಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮೂರನೇ ಪ್ರಶ್ನೆ ಎಲ್ಲಿ? ಎಲಿಯನು ಈ ಪ್ರವಾದನೆಯನ್ನು ಎಲ್ಲಿ ಬರೆದನು? ಎಲಿಯನು ಉತ್ತರ ರಾಜ್ಯದ ಪ್ರವಾದಿಯಾಗಿದ್ದನು. ಪೂರ್ವಕಾಲ ವೃತ್ತಾಂತವು ದೇವರ ದೃಷ್ಟಿಕೋನವನ್ನು ತಿಳಿಸುವುದರಿಂದ ಇದರಲ್ಲಿ ಎಲಿಯನ ಕುರಿತಾಗಿ ಇಲ್ಲಿ ಮಾತ್ರ ಹೇಳಲ್ಪಟ್ಟಿದೆ. ಎಲಿಯನು ಉತ್ತರ ರಾಜ್ಯದ ಪ್ರವಾದಿಯಾಗಿದ್ದು ದಕ್ಷಿಣ ರಾಜ್ಯದ ಅರಸನೊಬ್ಬನೊಡನೆ ಅವನು ಮಾತನಾಡಿದ್ದು ಇದು 1 ಸಾರಿ ಮಾತ್ರ. ಯೆಹೋಷಾಫಾಟನು ಒಳ್ಳೆಯ ಅರಸನಾಗಿದ್ದರಿಂದ ಎಲಿಯನು ಅವನ ಸಂಗಡ ಮಾತನಾಡಲಿಲ್ಲ. ಅವನಿಗೆ ಇಂತಹ ಕಠಿಣ ಸಂದೇಶದ ಅಗತ್ಯವೂ ಇರಲಿಲ್ಲ. ಆದರೆ ಅವನ ಮಗನಾದ ಯೆಹೋರಾಮನು ಪಟ್ಟಕ್ಕೆ ಬಂದಾಗ ಅವನಿಗೆ ಒಂದು ಸಂದೇಶವು ಕಾಯುತ್ತಿತ್ತು. ಎಲಿಯನು ಪರಲೋಕಕ್ಕೆ ಒಯ್ಯುವ ಮೊದಲೇ ಅದನ್ನು ಬರೆದಿದ್ದನು. ಎಲಿಯನು ಎಲಿಷನೊಂದಿಗೆ ತನ್ನ ಕಂಬಳಿಯನ್ನು ಮಾತ್ರ ಬಿಟ್ಟು ಹೋದದ್ದಲ್ಲದೆ ಯೆಹೋರಾಮನಿಗೆ ಈ ಸಂದೇಶವನ್ನು ಬಿಟ್ಟು ಹೋಗಿದ್ದನು. ಯೆಹೋರಾಮನು ಪಟ್ಟಕ್ಕೆ ಬಂದಾಗ ಅವನು ಅರಮನೆಯ ಮುಂಭಾಗದಲ್ಲೇ ಈ ಸಂದೇಶವನ್ನು ಪಡೆದನು. ಅದು ದೇವರಿಂದಲೇ ಅಲ್ಲಿ ಇಡಲ್ಪಟ್ಟಿತ್ತು. ಪ್ರೀತಿಯುಳ್ಳ ದೇವಜನರೇ, ಯೆಹೋರಾಮನಿಗೆ ದಂಡನೆಯಾದದ್ದು ಎಂಬ ವಿಚಾರವನ್ನು ನೋಡೋಣ. ಎಲಿಯನ ಮುಂತಿಳಿಸುವಿಕೆ ಎಷ್ಟು ಕರಾರುವಕ್ಕಾಗಿತ್ತೆಂದು ನಾವು ತಿಳಿಯಲಿದ್ದೇವೆ. 2ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೆಹೋವನು ಫಿಲಿಷ್ಟಿಯರನ್ನು, ಕೂಷ್ಯರ ನೆರೆಯವನಾದ ಅರಬಿಯರನ್ನು ಯೆಹೋರಾಮನಿಗೆ ವಿರೋಧಿಗಳಾಗುವಂತೆ ಎಬ್ಬಿಸಿದ್ದರಿಂದ ಅವರು ಯೆಹೂದದ ಮೇಲೆ ಯುದ್ಧಕ್ಕೆ ಬಂದು ದೇಶದೊಳಗೆ ನುಗ್ಗಿ ಅರಮನೆಯಲ್ಲಿ ಸಿಕ್ಕಿದ ಎಲ್ಲಾ ಸೊತ್ತನ್ನು, ಅರಸನ ಹೆಂಡರೂ ಮಕ್ಕಳನ್ನು ಸೆರೆಯೊಯ್ದರು. ಅವನಿಗೆ ಕಿರಿಯ ಮಗನಾದ ಯೆಹೋಷಾಫಾಟನ ಹೊರತು ಮಕ್ಕಳೇ ಉಳಿಯಲಿಲ್ಲ ಎಂಬುದಾಗಿ. ಪ್ರಿಯರೇ, ಆಸ, ಯೆಹೋಷಾಫಾಟರ ಕಾಲದಲ್ಲಿ ಇವರೆಲ್ಲರೂ ಸುಮ್ಮನಿದ್ದರು. ಆದರೆ ಈಗ ಅವರು ಎದ್ದು ನಿಲ್ಲತೊಡಗಿದರು. ಯುದ್ಧವು ಬರಲಿಕ್ಕಿದೆ. ಯಾಕಂದರೆ ಯುದ್ಧವು ಪಾಪದ ಫಲವಾಗಿದೆ. ಯುದ್ಧವು ರಣರಂಗದಲ್ಲಿ ಉಂಟಾಗುತ್ತದೆಂದು ನಾವು ತಿಳಿಯುತ್ತೇವೆ. ಆದರೆ ಯುದ್ಧವು ಮನೆಯಲ್ಲೇ ಆರಂಭವಾಗುತ್ತದೆ, ಮಾನವನ ಹೃದಯದ ಪಾಪ ಸ್ವಭಾವದಲ್ಲಿ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 2ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇಷ್ಟೆಲ್ಲ ಆದ ಮೇಲೆ ಯೆಹೋವನು ಅವನ ಕರುಳುಗಳಲ್ಲಿ ವಾಸಿಯಾಗಲಾರದ ರೋಗವನ್ನು ಉಂಟು ಮಾಡಿದನು. ಕಾಲಾಂತರದಲ್ಲಿ, ಅಂದರೆ ಸುಮಾರು 2 ವರ್ಷಗಳಾದ ಮೇಲೆ ಆ ರೋಗದಿಂದ ಕರುಳುಗಳು ಹೊರಬಿದ್ದವು. ಅವನು ಕಡುವು ಬೇನೆಯಿಂದ ಸತ್ತನು. ಅವನ ಪ್ರಜೆಗಳು ಅವನ ಪೂರ್ವಿಕರಿಗೋಸ್ಕರ ಧೂಪ ಹಾಕಿದ ಪ್ರಕಾರ ಅವನಿಗೆ ಹಾಕಲಿಲ್ಲ. ಅವನು ಪಟ್ಟಕ್ಕೆ ಬಂದಾಗ 32 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 8 ವರ್ಷ ಆಳಿದನು. ಅವನು ತೀರಿ ಹೋದಾಗ ಅವನನ್ನು ಯಾರೂ ಅಂಬಲಿಸಲಿಲ್ಲ. ಅವನ ಶವವನ್ನು ದಾವೀದನಗರದಲ್ಲಿ ಸಮಾಧಿ ಮಾಡಿದರು, ಆದರೆ ರಾಜ ಸ್ಮಶಾನದಲ್ಲಿ ಅಲ್ಲ ಎಂಬುದಾಗಿ. ಪ್ರಿಯರೇ, ಅವನು ಸತ್ತಾಗ ಒಂದು ಕಾಟ ಹೋಯಿತು ಎಂಬಂತಾಗಿತ್ತು. ಅವನು ಸಮಾಧಿ ಮಾಡಲ್ಪಟ್ಟ ಸ್ಥಳ ಶವ ಸಂಸ್ಕಾರದಲ್ಲಿ ಗೌರವಾರ್ಪಣೆ ಇಲ್ಲದೇ ಇದ್ದದರಿಂದ ಜನರು ಅವನನ್ನು ಅದೆಷ್ಟು ಹಗೆ ಮಾಡುತ್ತಿದ್ದರೆಂಬುದನ್ನು ಸೂಚಿಸುತ್ತದೆ. ದೇಶವನ್ನಾಳಿದವರಲ್ಲಿ ಅವನ ಪತ್ನಿಯೂ ಕೂಡ ಅತಿಯಾಗಿ ದ್ವೇಷ ಮಾಡಲ್ಪಟ್ಟವಳೆಂದು ನಾವು ಮುಂದಿನ ಅಧ್ಯಾಯಗಳಲ್ಲಿ ನೋಡಲಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ಹೌದು, ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದನ್ನು ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಆದ್ದರಿಂದ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣ. ನಾವು ಹೇಗಿದ್ದೇವೆ? ದೇವರಿಗೆ ವಿಧೇಯರಾಗಿ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುತ್ತಿದ್ದೇವೆಯೋ?
ಅಥವಾ ದುಷ್ಟತನವು ನಮ್ಮನ್ನು ಆಳುತ್ತಿದೆಯೋ, ಒಂದು ವೇಳೆ ದುಷ್ಟರಾಗಿರುವುದಾದರೆ, ದೇವರಿಗೆ ವಿರುದ್ಧವಾಗಿರುವುದಾದರೆ, ಹಿಂದೆ ನಮ್ಮನ್ನು ದೇವರ ಕೈಗೆ ಒಪ್ಪಿಸಿಕೊಡೋಣ. ಆತನಿಂದ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯೆಹೋಷಾಫಾಟನ ಪ್ರಾರ್ಥನೆ, ಅದಕ್ಕೆ ದೇವರ ಉತ್ತರವನ್ನು ನೋಡಿದೆವು ಅಲ್ವಾ? ಯುದ್ಧವು ದೇವರದ್ದೇ ಆಗಿತ್ತು. ಆತನು ಒಳ್ಳೆಯವನು ಆಗಿದ್ದರೂ ಕೂಡ ದೇವರ ದೃಷ್ಟಿಯಲ್ಲಿ ಪರಿಪೂರ್ಣನಾಗಿರಲಿಲ್ಲ. ಅರಸನಾದ ಯೆಹೋರಾಮನಿಗೆ ಎಲಿಯನ ಮೂಲಕ ಬಂದ ದುಷ್ಟ ಸಂದೇಶವನ್ನು ತಿಳಿದುಕೊಂಡೆವು. ಪ್ರಿಯರೇ, ನಮ್ಮ ಅನುದಿನದ ಜೀವಿತದಲ್ಲಿ ದೇವರ ದೃಷ್ಟಿಯಲ್ಲಿ ಪರಿಶುದ್ಧರು, ನೀತಿವಂತರಾಗಿ ಕಂಡುಬರಲು ದೇವರಾತ್ಮನ ಮೂಲಕ ಜೀವಿಸಿ ದೇವರನ್ನು ಮಹಿಮೆ ಪಡಿಸೋಣ. ಪ್ರಿಯರೇ, ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿ ವಂದನೆಗಳು. ಅನೇಕರ ಜೀವಿತಕ್ಕೆ ಬೆಳಕನ್ನು ನೀಡುವ ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ತಪ್ಪದೇ ಮಿಸ್ ಕಾಲ್ ನೀಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.